ಚಿಪ್ಪುಗಲ್ಲಿನ ಕಾಣಿಕೆ. ಒಂದು ಅರಮನೆಯಂತಹ ಸೌಧ ತಯಾರಾಗುತ್ತಿತ್ತು. ನೂರಾರು ಕೆಲಸಗಾರರು ಹಗಲು ರಾತ್ರಿ ಅದನ್ನು ಪೂರೈಸಲು ಶ್ರಮಿಸುತ್ತಿದ್ದರು. 6 ತಿಂಗಳಲ್ಲಿ ಅದರ ಉದ್ಘಾಟನೆಯಾಗುವುದು ನಿರ್ಣಯವಾದ್ದರಿಂದ ಕೆಲಸ ಭರದಿಂದ ಸಾಗಿತ್ತು. ಆ ಅರಮನೆಯ ಯಜಮಾನ ಕೂಡ ಆಗಾಗ ಬಂದು ಸ್ವತಃ ಉಸ್ತುವಾರಿ ಮಾಡುತ್ತಿದ್ದ. ಕಟ್ಟಡದ ಚಾವಣಿ ಮತ್ತು ಗೋಡೆಗಳ ಕೆಲಸವೆಲ್ಲ ಮುಗಿದಿತ್ತು. ಒಳಗಡೆ ಅಲಂಕಾರದ ಕೆಲಸ ನಡೆಯುತ್ತಿದ್ದಾಗ ಗೋಡೆಯ ಹೊರಭಾಗಕ್ಕೆ ನುಣುಪಾದ ಅಮೃತಶಿಲೆಯನ್ನು ಜೋಡಿಸುತ್ತಿದ್ದರು. ಕುಶಲಿಗಳಾದ ಗಾರೆಯವರು ದೊಡ್ಡ ದೊಡ್ಡ ಅಮೃತಶಿಲೆಯ ಫಲಕಗಳನ್ನು ಈಗಾಗಲೇ ಸಿದ್ಧಗೊಳಿಸಿದ ಗೋಡೆಗಳಿಗೆ ಸಿಮೆಂಟು ಹಚ್ಚಿ ಅಂಟಿಸುತ್ತಿದ್ದರು. ಒಂದು ದಿನ ಅರಮನೆ ಯಜಮಾನ ಈ ಕೆಲಸವನ್ನೇ ನೋಡುತ್ತಾ ನಿಂತಿದ್ದ. ಒಬ್ಬ ಗಾರೆಯವ ಗೋಡೆಗೆ ಸಿಮೆಂಟಿನ ಪದರನ್ನು ಹಚ್ಚಿ ಅವುಗಳ ಮೇಲೆ ಚಿಕ್ಕ ಚಿಕ್ಕ ಕಲ್ಲಿನ ಚೂರುಗಳನ್ನು ಸಿಕ್ಕಿಸಿದ. ಅದರ ಮೇಲೆ ದೊಡ್ಡ ಅಮೃತಶಿಲೆಯ ಫಲಕಗಳನ್ನು ಅಂಟಿಸಿದ. ಯಜಮಾನ ಕೇಳಿದ, ಏನಯ್ಯ ಅದು? ಇಷ್ಟು ಸುಂದರವಾದ ಅಮೃತಶಿಲೆಯನ್ನು ಕೂಡಿಸುವ ಮೊದಲು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಏಕೆ ಕೂಡಿಸುತ್ತಿದ್ದೀಯ? ಅದು ಸಮತಟ್ಟಾಗಿ ಇರದೆ ಹೋದರೆ ಆ ಚೂರುಗಳ ಬದಲು ಮತ್ತೊಂದು ಫಲಕವನ್ನೇ ಕೂಡಿಸಬಹುದಲ್ಲವೇ ಎಂದು. ಆಗ ಗಾರೆಯವನು, ಈ ಹೊಳಪಾದ ಅಮೃತಶಿಲೆಯ ಫಲಕ ಸರಿಯಾಗಿ ಕೂಡಬೇಕಾದರೆ ಚಿಕ್ಕ ಕಲ್ಲುಗಳು ಬೇಕೇ ಬೇಕು. ಅವೇ ಈ ಫಲಕವನ್ನು ಸರಿಯಾಗಿ ಜಾಗದಲ್ಲಿ ಭದ್ರವಾಗಿ ಹಿಡಿದು ನಿಲ್ಲಿಸುತ್ತವೆ. ಅಲ್ಲದೆ ಈ ಹಲಗೆಗಳು ಭದ್ರವಾಗಿ ನಿಲ್ಲಲಾರವು. ಈ ಸಣ್ಣ ಕಲ್ಲುಗಳು ಹೊರಗೆ ಎಂದೂ ಕಾಣಲಾರವು. ತಮ್ಮನ್ನು ಹೊರಗೆ ತೋರಗೊಡದೆ ಮಿಂಚುವ ಅಮೃತಶಿಲೆಗಳನ್ನು ಹಿಡಿದಿರುವ ಕಾರ್ಯ ಅದ್ಭುತವಾದದ್ದು ಎಂದು. ಅಂತೆಯೇ ಸಮಾಜದಲ್ಲಿ ಎದ್ದು ಕಾಣುವ, ಎಲ್ಲರಿಂದಲೂ ಮೆಚ್ಚುಗೆ ಪಡೆದುಕೊಳ್ಳುವ ದೊಡ್ಡ ಜನರ ಹಿಂದೆ ಯಾರಿಗೂ ಕಾಣಲಾರದ, ತಮ್ಮ ಅಸ್ತಿತ್ವವನ್ನೇ ಹೊರಗೆ ತೋರಗೊಡದ ಅನೇಕ ಸಣ್ಣ ಸಣ್ಣ ವ್ಯಕ್ತಿಗಳ ಕಾಣಿಕೆ ಇದೆ. ಒಬ್ಬ ಮನುಷ್ಯ ದೊಡ್ಡವನೆನಿಸಿಕೊಳ್ಳುವ ಮೊದಲು ಅವನನ್ನು ಗುರುತಿಸಿದ, ಪ್ರೋತ್ಸಾಹಿಸಿದ, ಸಹಾಯ ಮಾಡಿದ, ಸೋತಾಗ ಸಹಾನುಭೂತಿಯಿಂದ ಕೈ ಹಿಡಿದು ಎತ್ತಿದ, ಗೆದ್ದಾಗ ಮರೆಯಲ್ಲಿ ನಿಂತು ಹೆಮ್ಮೆಯಿಂದ ಕಂಡ ನೂರಾರು ಜನರು ಈ ಚಿಪ್ಪುಗಲ್ಲುಗಳಂತೆ ಹೊರಗೆ ಕಾಣದೇ ಹೋದರೂ ಸಾಧನೆಗೆ ಕಾರಣೀಭೂತರಾಗುತ್ತಾರೆ. ಅವರ ಕಾಣಿಕೆ ಸಮಾಜಕ್ಕೆ ಬಹಳ ಮುಖ್ಯ. ಧನ್ಯವಾದಗಳು.